ವಿಜಯಪುರದಲ್ಲಿ ಈ ರೀತಿಯಾಗಿರುವಂತಹ ನಕಲಿ ಮಂತ್ರವಾದಿಗಳು ಈಗ ಎದ್ದುಕೊಳ್ಳುತ್ತಿದ್ದಾರೆ. ಮಂತ್ರವಾದಿಗಳು ಆರ್ಸಿಬಿಯನ್ನ ಗೆಲ್ಲಿಸ್ತೀವಿ ಅಂತ ಚಿತ್ರ ವಿಚಿತ್ರ ರೀತಿಯಲ್ಲಿ ಮಾಟ ಮಂತ್ರವನ್ನ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಎದ್ದುಕೊಳ್ಳುತ್ತಿದ್ದಾರೆ ಈ ರೀತಿಯಾಗಿರುವಂತಹ ನಕಲಿ ಮಂತ್ರವಾದಿಗಳು. ಹಣ ಪೀಕಿಸ್ತಾ ಇರುವಂತಹ ನಕಲಿಗಳ ಬಂಡವಾಳ ಬಯಲಾಗಿದೆ. ಆರ್ಸಿಬಿಯನ್ನ ಗೆಲ್ಲಿಸೋದಕ್ಕೆ ವಿಚಿತ್ರವಾಗಿ ವರ್ತಿಸ್ತಾರೆ ಈ ಮಂತ್ರವಾದಿಗಳು. IPL ತಂಡಗಳ ಫೋಟೋಗಳಿಗೆ ಮಾಟ ಮಂತ್ರವನ್ನ ಮಾಡ್ತಾರಂತೆ ಇವರು. ವಿರಾಟ್ ಕೊಹ್ಲಿ, ಸಾಲ್ಟ್, ಬೂಮ್ರಾಗೂ ಕೂಡ ಇಲ್ಲಿ ಕುಳಿತುಕೊಂಡೇ ಮಾಟ ಮಂತ್ರ ಮಾಡ್ತೀವಿ ಅಂತ ಇವರು ಹಣವನ್ನ ಪೀಕ್ತಾರೆ. ಮತ್ತೆ ನಮ್ಮ ಒಟ್ಟು ಕೈ ಹಿಡ್ದಂಗೆ RCB ಗೆದ್ದು ನಮ್ಮ ಕೈ ಹಿಡಿತು ಆಕೈತೆ ಹಾಂ ರೀ. ಮುಂದಿನ ಟೀಮ್ನಾಗ ಒಟ್ಟು ಹೆಸರಿಲ್ಲ ನಂಗೆ ಹೋಗ್ಬೇಕ್ರಿ ಅದು. ಅದೇ ಹಾಕೋದ್ರಿಲ್ಲ ಇದೆ ಸರ್, ಕಾಲ್ತಾರೆ ಇದೆ ಸರ್, ಅಪ್ಪರ ಕಾಲ ಇರಲಿ ಅಂದರೆ ಎಷ್ಟೋ ಇದು ಮನ್ಸಿಗೆ ತಗೋತೈತ್ರಿ, ಜಕ್ಕೋತೈತ್ರಿ ಏನಾದರೂ. ಇದು ನಿಂಬೆಹಣ್ಣು ಅರ್ಧ ಹೋಳು ಜಳಕಕ್ರಿ, ಅದೇನು ಹೊಟ್ಟಿಗೆ ತಗೋರಿ. ಇದು ನಾವು ಇಲ್ಲ ಆಗತ್ತದ ರೀ, ಇದ್ದಿದ್ದು ಹೇಳಾಗತ್ತೀನಿ ನಾನು ಮಾಡಿಕೊಡೋದು ನನ್ನ ಆಸೆ. ಈ ರೀತಿಯಾಗಿರುವಂತಹ ನಕಲಿ ಮಂತ್ರವಾದಿಗಳ ಬೆನ್ನು ಬಿತ್ತು ಸುವರ್ಣ ನ್ಯೂಸ್. ಮೊದಲು RCB ಗೆಲ್ಲೋದಿಕ್ಕೆ ಮಾಟ ಮಂತ್ರವಾದಿಗಳ ಮಾಹಿತಿಯನ್ನ ಕಲೆ ಹಾಕ್ತು ನಮ್ಮ ತಂಡ. ಯಾರೆಲ್ಲ ಮಾಟ ಮಂತ್ರಗಳನ್ನ ಮಾಡ್ತಾರೆ ಈ ರೀತಿಯಾಗಿ ಅಂತವರ ಮಾಹಿತಿಯನ್ನ ಕಲೆ ಹಾಕ್ತು ನಮ್ಮ ತಂಡ. ನಕಲಿ ಮಂತ್ರವಾದಿಗಳು ಯಾರ್ಯಾರು, ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಮೊದಲಿಗೆ ನಾವು ಗುರುತಿಸಿಕೊಂಡ್ವಿ. ಬಬಲೇಶ್ವರದಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಸಿಕ್ತು. RCB ಗೆಲ್ಲಿಸೋದಕ್ಕೆ ಈ ಆಸಾಮಿ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಲಿಂಬೆ ಕುಂಕುಮದಿಂದ RCBಯನ್ನ ಗೆಲ್ಲಿಸ್ತೀನಿ ಅಂತ ಹೇಳ್ತಾನೆ ಆಸಾಮಿ. RCB ಗೆಲ್ಲೋದಿಕ್ಕೆ ಸ್ವಲ್ಪ ತೊಡಕಿದೆ ಅಂತ ಈ ಮಾಟಗಾರ ಪುಂಕ್ತಾನೆ. RCB ಗೆಲ್ಲಬೇಕು ಅಂತಂದ್ರೆ ಅಲ್ಲಿ ಸಮಸ್ಯೆಗಳು ಇದೆ, ತೊಡಕಿದೆ, ಅದನ್ನ ಮೊದಲು ಸರಿ ಮಾಡ್ಕೋಬೇಕು ಅಂತ ಹಣ ಕೀಳೋಕೆ ನಕಲಿ ಮಾಟಗಾರನ ಹೊಸ ತಂತ್ರ ಇದು. ಕೊಹ್ಲಿ, ಸಾಲ್ಟ್ ಸರಿಯಾಗಿ ಆಡೋದಿಲ್ಲ ಅಂತ ಹೆದರಿಸ್ತಾನೆ. 8,000ಕ್ಕೆ ಬೇಡಿಕೆ ಇಟ್ಟ ಈ ಮಾಟಗಾರ ಸ್ಟ್ರಾಂಗ್ ಆಗಿ ಮಾಟ ಮಾಡಬೇಕು ಅಂತಂದ್ರೆ 15,000 ಬೇಕು. ಅಷ್ಟು ಹಣ ಕೊಡ್ತೀರೋ, ಯಾವ ಪ್ರಮಾಣದಲ್ಲಿ ಹಣ ಕೊಡ್ತೀರೋ ಅಷ್ಟು ಸ್ಟ್ರಾಂಗ್ ಆಗಿ ಮಾಟ ಮಂತ್ರವನ್ನ ಮಾಡ್ತೀನಿ ಅಂತ ನಮ್ಮ ಮುಂದೆ ಈತ ಹೇಳ್ಕೊಳ್ತಾನೆ. ಏನು ಸಮಸ್ಯೆ? ಮ್ಯಾಚಿಂದ ಒಂದು ನಡೆದತ್ತಿರಲ್ಲ RCB ನಮ್ಮ ಕೈ ಹಿಡ್ಲತ್ತಿ ಸರಿ. RCB ಕೈ ಹಿಡಿಲತ್ರಿ ಸರಿ, ಒಟ್ಟರು ಅದ್ರಾಗ ಅದೀವ್ರಿ. ಈಗ ನಿಮಗೇನು ಆಗ್ಬೇಕು ಹೇಳ್ರಿ? ಓಕೆ, RCB ಗೆಲ್ಲಬೇಕು ನಮ್ಗೆ. RCB ಒಂದು ಗೆದ್ದು ಸಾಕ್ರಿ. ಭಾಳ ಜನ ಕೈ ನಮ್ಮ ಆಸೆನೂ ಐತ್ರಿ. ಅದೊಂದು ಸಮಸ್ಯೆ. ಏನಿಲ್ಲ, ಎಲ್ಲ ಆಯ್ಕೆ ಕೊಟ್ಟಾವ್ರಿ ನಮಗೆ, ಎಲ್ಲ ಆನಂದ ಐತ್ರಿ. ಅದಕ್ಕೆ ಕೇಳಾಗ್ತೀನಿ ನಿಮ್ಗೆ. ಆಯ್ಕೆ ಕೊಟ್ಟಾವ್ರಿ ಎಲ್ಲ. ನಾ ಬರೀ ಹಣಿ ಮೇಲೆ ಹೇಳ್ತೀನಿ ರೀ, ಇವ್ರಿಗೆ ಏನು ಕಮ್ಮಿ ಅದ ಇಲ್ಲ ಅನ್ನೋದು ಹಣಿ ಮೇಲೆ ಹೇಳ್ತೀನಿ. ಎಲ್ಲ ರೊಕ್ಕ ರೂಪಾಯಿ ಎಲ್ಲ ತಗೊಂತಿರ ಮಂದಿ ಜನ ಬಂದು ಒಳಗೆ ಫ್ಯಾಮಿಲಿ ಒಳಗೆ ಚಲೋ ಇಟ್ಟ ಏನು ಇದೊಂದು ಆಸೆ ಐತಿ ನಿಮ್ಗೆ ನೆರವೇರಿಸ್ಬೇಕು. ಹೌದಿಲ್ರಿ? ಹೆಂಗಾರ ಮಾಡಿ ಇದರಿಂದ ಟೀಮ್ ಸೋಲ್ಬೇಕು ನಮ್ಗೆ. ನಿಮ್ಮ ಅಪೋಸಿಟ್? ಹಾಂ, ನಮ್ಮ ಅಪೋಸಿಟ್. ಏನು ಮುಂದೆ ಏನು RCB ಜೋಡಿ ಅಪೋಸಿಟ್ ಬೀಳ್ತತ್ರಲ್ಲ, ಅದು ಸೋಲ್ಬೇಕು ನಮಗೆ. ಹಿಂಗೆ ಹೋದಲ್ಲಿ ಬಂದಲ್ಲಿ ರೀ, ಹೌದು, 2 ಓವರ್ 3 ಓವರ್ 4 ಓವರ್ನಾಗ ಅಷ್ಟೇ ಪ್ರಕಾರ ಮಾಡುವ ಅಟ್ರಾಗ ಕರೆ ಸುಳ್ಳು. ಹೌದು, ಸುಳ್ಳು ಹೇಳತ್ತಲ್ಲ ಹೇಳ್ರಿಪ್ಪ. ಹಂಗಾರೆ ಮಾಡೋದು ನೀವು ಈ ಕ್ಯಾಂಪ್ ಐತಿಲ್ರಿ ನಿಮ್ದು? ಹಾಂ ರೀ. ಇಬ್ಬರು ಸ್ವಲ್ಪ ಸರಿ ಆಡಂಗಿಲ್ಲ. ಹಾಂ, ನಮ್ಮ RCB ಆಗ. ಹಾಂ, ಉಳಿದವ್ರು ಚಲೋ ಅದ. ಈಗ ನಮಗೆ ಸಾಲ್ಟ ಕೊಹ್ಲಿ ಇಬ್ರು ಆಡಿದ್ರೆ ಸಾಕು.
ಇಬ್ಬರ ಉಳ್ಕಿದ್ರಿಗೆ ಯಾಕೆ ಒಟ್ಟು ಕರೆಕ್ಟ್ ಅಲ್ಲ, ಇಬ್ಬರ ಕರೆಕ್ಟ್ ಇಲ್ಲ, ಸ್ವಲ್ಪ ಅರ್ಥ ಹಿಡಿತದ. ಹಾಂ. ಈಗ ಸದ್ಯಕ್ಕೆ ಇದನ್ನ ಸ್ವಲ್ಪ ನಿಮ್ಗೆ ಆಶೀರ್ವಾದ ಕೊಡ್ತೀನಿ ರೀ. ಹಾಂ ಇನ್ನೊಂದು ಸ್ವಲ್ಪ ಒಟ್ಟು ನಿಮ್ದೇ ಗೆದಿಬೇಕು. ಹಾಂ ರೀ ಮಹಾರಾಜ್ರ. ಏನು ಮಾಡಿದ್ರು ಒಟ್ಟು ನಿಮ್ದೇ ಗೆದಿಬೇಕು. ಹಾಂ ಅದಕ್ಕೆ ಬೇರೆ ಸಪ್ರೇಟ್ ಅವ್ರಿಗೆ ಗೊತ್ತಾಗ್ತದೆ ರೀ. ಹಾಂ ಸ್ವಲ್ಪ ಖರ್ಚು ಐತ್ರಿ ಅದು. ಅಲ್ರಿ ಇಲ್ಲ ನಿಮ್ಗೆ ಹೇಳತ್ತೀನಿ. ಇಲ್ಲ ಅಂತ ಕಳ್ಸ್ಯಾರ ನಮ್ಮ 7,000 2,000 ರೂಪಾಯಿ ಖರ್ಚು ಐತ್ರಿ. ಹಾಂ ಏನು ರೀ ಒಟ್ಟು ನೀವು ಪ್ರತಿಯೊಂದ್ರಾಗ ಹೋದ್ರಾಗ ನಿಮ್ಮ ಹೆಜ್ಜೆ ಏನು ಬೀಳ್ಬಾರ್ದು. ಹಾಂ ಅಂದ್ರೆ ಅದು ಒಂದು 15,000 ಬೀಳುತ್ತೆ. ಹಾಂ ಹಾಂ ಅದು ನೋಡ್ರಿ ನಿಮ್ಗೆ ಯಾವ್ದು ಇರ್ತೈತಿ. ನೀವು ಹೆಂಗೆ ಹೇಳ್ತೀರಿ ಒಟ್ಟು ಈ ಸರಿ ನಮ್ಗೆ RCB ಕಪ್ ನಮ್ಮದ ಈ ಸರಿ ಅನ್ನಂಗೆ. ಇಲ್ಲ ಮಾಡ್ತೀನಿ, ನಾ ಏನು ಹೇಳತ್ತೀನಿ ರೀ. ಹಾಂ ಈಗ ಹಿಂಗೆ ಸಮಸ್ಯೆ ಅದಾವ, ಹಾಂ ಹಾಂ ಸ್ವಲ್ಪ ಅದಕ್ಕೆ ತೊಡಕದಾವ್ರಿ. ಹಾಂ ಅವನ್ನ ಸರಿಸ್ಕೊಂಡು ಹಾಂ ನೀವೇನು ಹಿಡಿತೀರಿ, ಹಾಂ ನೀವು ಬಾಲ್ ಹಿಡಿದ್ರು ಇದ್ರಾಗೆ ಪಾಸ್ ಆಕೈತೆ ಅನ್ನಂಗೆ ಹಾಂ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ನಾವು. ಅದ್ರದ್ದೇನಿಲ್ಲ. ಹಾಂ ಇಂಥ ಹಕ್ಕಿಗತೆ ಐತಿ ನೋಡ್ರಿ. ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡೋದು ಮಾಡಿದ್ರೆ ಅದು ಖರ್ಚು ಆದ್ರೆ ಆಗಲಿ ಇದನ್ನ ಹೋಗಿ ಹೇಳ್ತೀನಿ ರೀ ಅವ್ರಿಗೆ. ಏನು ಸಮಸ್ಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.